ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಅಂಗವಾಗಿ ಈ ದಿನಾಚರಣೆಯನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಜನ್ಮ ದಿನಾಚರಣೆ ವಿಶ್ವದಾದ್ಯಂತ ಇಷ್ಟೊಂದು ಸಂಭ್ರಮದ ಆಚರಣೆ ಕಾರಣ ಅಂತಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಇನ್ನೇನು ಸ್ವಾತಂತ್ರ್ಯ ಸಿಗುತ್ತದೆ ಅನ್ನುವಷ್ಟರಲ್ಲಿ ಆ ದೇಶಕ್ಕೆ ಒಂದು ಆಡಳಿತ ಪದ್ಧತಿ ಬೇಕು ಅನ್ನುವಾಗ ಯಾವ ರೀತಿ ನಾವು ಆಡಳಿತ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗ್ರಂಥನ ರಚನೆ ಮಾಡೋಕ್ಕೆ ಒಂದು ಸಮಿತಿ ರಚಿಸಿದಾಗ ಅದಕ್ಕೆ ಅಧ್ಯಕ್ಷರನ್ನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೇಮಕ ಮಾಡ್ತಾರೆ. ಅಂಬೇಡ್ಕರ್ ರವರು ಎಷ್ಟೇ ಜನ ಅಲ್ಲಿ ಅದರಲ್ಲಿನ ಸಮಿತಿ ಸದಸ್ಯರಾಗಿರ್ತಾರೋ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಆದರೆ 2 ವರ್ಷ 11 ತಿಂಗಳು 18 ದಿನಗಳವರೆಗೆ ಆ ಸಮಿತಿಯನ್ನು ಮುನ್ನಡೆಸಿಕೊಂಡು ಹೋಗಿ ಈ ಬೃಹತ್ ದೇಶಕ್ಕೆ ಒಂದು ಬೃಹತ್ ಗ್ರಂಥನ ರಚನೆ ಮಾಡ್ತಾರೆ. ಸೊ ಆ ರಚನೆಯ ತಳಹದಿಯಲ್ಲಿ ನಾವೆಲ್ಲರೂ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಇಷ್ಟೊಂದು ಅಭಿವೃದ್ಧಿ ಸಮಾನತೆ ಬರ್ತಕ್ಕಂಥದ್ದು ಎಲ್ಲವೂ ಆಗಿರೋದು ಈ ಒಂದು ಮಹಾನ್ ಗ್ರಂಥ ನಮ್ಮ ದೇಶ ಸಂವಿಧಾನದಿಂದಾಗಿ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಾಕಿಕೊಟ್ಟಂಥ ದಾರಿಯಲ್ಲಿ ಅವರು ಮಾಡಿದಂಥ ವಿಚಾರಗಳಲ್ಲಿ ಅವ್ರು ನಡೆದುಕೊಂಡು ಬಂದ ರೀತಿಯಲ್ಲಿ ಅವ್ರೇನು ನಮಗೆ ಒಂದು ಗ್ರಂಥ ನೀಡಿದಾರೆ, ಆ ಗ್ರಂಥದ ಹಾದಿಯಲ್ಲಿ ನೀವೆಲ್ಲರೂ ನಡೆಯೋಣ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಅದಕ್ಕೆ ಅವ್ರು ಪಟ್ಟಂತ ಶ್ರಮ ಸ್ವಾತಂತ್ರ್ಯ ಸಲುವಾಗಿ ಯಾವ ರೀತಿ ಹಿಂದಿನ ಎಲ್ಲರೂ ಪಟ್ಟರು, ಸಂವಿಧಾನ ಸಲುವಾಗಿ ಸಹಿತ ಸರ್ವರಿಗೂ ಸಮಬಾಳನ ಕೊಟ್ಟು ಸರ್ವರಿಗೂ ಸಮಪಾಲನ ಕೊಟ್ಟಂತ ಮಹಾತ್ಮನ ನಾವು ನೆನೆಸ್ಕೋಬೇಕಾಗ್ತೈತಿ ಇವತ್ತೊಂದಿನ. ಆದ್ರೆ ಈ ಒಂದು ದಿನ ನೆನೆಸ್ಕೊಂಡು ಬಿಡುವಂತ ಕಾರ್ಯಕ್ರಮ ಅಲ್ಲ. ಸರ್ವ ಜನ ಸುಖಿಯೋಭವ ಅನ್ನುವಂಥ ವಿಚಾರ ಇಟ್ಕೊಂಡು ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ಕಾನೂನಾತ್ಮಕವಾಗಿ ಸಂವಿಧಾನ ಬರೆದಂಥ ಮಹಾತ್ಮನ ಇದೊಂದು ತಿಂಗಳು ಪೂರ್ಣ ಆಚರಣೆ ಜೊತೆಗೆ ದೇಶ ವಿದೇಶದಲ್ಲಿ ಸಹಿತ ಇವ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಬೇರೆ ಬೇರೆ ದೇಶದವ್ರು ಸಹಿತ ನಮ್ಮಲ್ಲಿರ್ತಕ್ಕಂಥ ಹೇಳಿದ್ರಿ ನಮ್ಮ ಸ್ನೇಹಿತರು, 1 ತಾಸು ಬಿಸಿಲಿಗೆ ನೀವು ಭಯ ಪಡಿಬೇಡ್ರಿ ಅಂತೇಳಿ. ಬಿಸಿಲಿಗೆ ಭಯ ಪಡೋದಿಲ್ಲ, ಎಲ್ಲ ನಾವು ಅದೀವಿ, ಅದಕ್ಕೆ ಮಾತಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಬೆಳಗ್ಗೆ ಸವಳಿಗೆ ಕಾರ್ಯಕ್ರಮ ಮಾಡಿದ್ವಿ, ಜಮಖಂಡಿಯಾಗ ಮಾಡಿದ್ವಿ, ಇದು ಮಾಡಿದ್ವಿ, ಇದು ಸಂಜೆ